ಧ್ಯಾನ ಮಿತ್ರರೇ, ನಮಸ್ಕಾರಗಳು. ಗುರುಗಳಿಗೆ ನಮಸ್ಕಾರಗಳು. ನಾವು ಈ ದಿನ ಬೀಟ್ರೂಟ್ ರೈಸ್ ಮಾಡುವ ವಿಧಾನವನ್ನು ತಿಳ್ಕೊಳ್ಳೋಣ. ಬೀಟ್ರೂಟ್ ಈ ಥರ ಚೆನ್ನಾಗಿ ತೊಳೆದು ಬಿಟ್ಟು ಸಿಪ್ಪೆ ಎಲ್ಲ ತೆಗೆದು ಸ್ವಲ್ಪ ಉದ್ದ ದಪ್ಪ ಹಚ್ಕೋಬೇಕು. ಒಂದು ಈರುಳ್ಳಿ, ದೊಡ್ಡ ಸೈಜ್ ಒಂದು ಈರುಳ್ಳಿ, ಚಿಕ್ಕವಿದ್ರೆ 2 ಹಾಕ್ಬೋದು. 1.5 ಪಾವು ಅಕ್ಕಿ ನೆನೆಸಿಟ್ಟಿರ್ಬೇಕು. ಫಸ್ಟೇ ಒಂದು 10 ನಿಮಿಷ ನೆನೆಯುತ್ತೆ ಇವೆಲ್ಲ ಕಟ್ ಮಾಡ್ಕೊಳ್ಳೋದ್ರಲ್ಲಿ. ಅದಕ್ಕೆ ತಕ್ಕಷ್ಟು ಉಪ್ಪು, 1 ಮೆಣಸಿನಕಾಯಿ ಹಾಕಿರ್ತೀವಿ ನಾವು. ಬೇಕಂದಲ್ಲಿ 4 ಕರಿಮೆಣಸು ಇಟ್ಕೊಂಡಿರಬೇಕು. ಇದನ್ನೆಲ್ಲ ಹಚ್ಚಿಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಮೊದಲಿಗೆ ಸ್ವಲ್ಪ ಒಗ್ಗರಣೆ ಕಾಳನ್ನು ಕೊಟ್ಟು ಈರುಳ್ಳಿ ಹಾಕಿ ಕಟ್ ಮಾಡ್ಕೊಂಡಿರ್ತಕ್ಕಂತಹ ಬೀಟ್ರೂಟನ್ನು ಸೇರಿಸ್ಬೇಕು. ನೆನೆಸಿಟ್ಟಿರೋ ಅಕ್ಕಿಯನ್ನು ಸೇರಿಸಿ ಕಲ್ಲುಪ್ಪನ್ನು ಬೇಯಿಸಿರ್ತೀವಿ. 1 ಅಥವಾ 2 ಮೆಣಸಿನಕಾಯಿ ಹಾಕಿದರೆ ಸಾಕು. ಒಂಚೂರು ಮೆಣಸು ಪುಡಿ, ಕರಿಮೆಣಸಿನ ಪುಡಿ, ಒಂದು ಸ್ವಲ್ಪ ಕೊತ್ತಂಬರಿ ಮತ್ತೆ ಪುದೀನವನ್ನು ಸೇರಿಸ್ತೀವಿ. ಪುದೀನ ಮತ್ತು ಕೊತ್ತಂಬರಿ ಎಸಳನ್ನು ಹಾಕಿ ಈಗ ಮುಚ್ಚಿಡ್ತಾ ಇದ್ದೀವಿ. ನೀರು 1ಕ್ಕೆ 2 ಅಥವಾ 2.5, 3 ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. 1ಕ್ಕೆ 2.25 ಅಷ್ಟು ಹಾಕಿದ್ರೆ ಸ್ವಲ್ಪ ಮೆತ್ತಗೆ ಅನಿಸುತ್ತೆ. ಈಗ ವಿಸಲ್ ಹಾಕ್ಸೋಣ. 3 ನಮಗೆ 2.5 ಬೇಕಿದ್ರೆ 2.5 ನೀರನ್ನು ಹಾಕ್ಕೋಬೋದು. 3 ಬೇಕಿದ್ರೆ 3 ನೀರನ್ನು ಹಾಕ್ಕೋಬೋದು. ಈಗ ವಿಸಲ್ ಬಂದ ಮೇಲೆ 2 ವಿಸಲ್ಲು ಅಥವಾ 3 ವಿಸಲ್ಲು, ಯಾರಿಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು. ವಿಸಲ್ ಬರ್ತಾ ಇದ್ದಂಗೆನೆ ಒಳ್ಳೆ ಸುವಾಸನೆ ಬರುತ್ತೆ. ಈಗ ಬೀಟ್ರೂಟ್ ರೈಸ್ ತಯಾರಾಗಿದೆ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ತುಂಬ ಸರಳ ವಿಧಾನ. ಬೀಟ್ರೂಟ್ ರೈಸ್ ಮಾಡಿಕೊಂಡು ಎಲ್ಲರೂ ತಿನ್ನಬೇಕು, ಎಲ್ಲರಿಗೂ ಕಲಿಸ್ಬೇಕು. ಇದರಲ್ಲಿ ಏನು ಮಸಾಲ ಅನ್ನೋದೇನು ದೊಡ್ಡದಾಗಿರೋದಿಲ್ಲ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.